ಡಿಎಂಕೆಯ ಎ ರಾಜ ಅಂತೂ ಇಂಡಿಯಾ ಅಂದ್ರೆ ದೇಶ ಅಲ್ಲ, ಅದು ಉಪಖಂಡ ಅಂತಿದ್ದಾರೆ. ಮಣಿಪುರದಲ್ಲಿ ನಾಯಿ ಮಾಂಸ ತಿನ್ನೋದು ಕೂಡ ಒಂದು ಸಂಸ್ಕೃತಿ. ಕೆಲವರು ಬೀಫ್ ತಿಂತಾರೆ, ಅದು ಅವರ ಸಂಸ್ಕೃತಿ, ಅದನ್ನು ಗೌರವಿಸಬೇಕು ಅಂದಿದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈತನೇ ದೇವರು ಅಂದ್ರೆ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಅಂದ್ರೆ ಅದನ್ನ ತಮಿಳುನಾಡು ಅಂಗೀಕರಿಸಲ್ಲ ಅಂತ ಇವರೇ ಹೇಳ್ಬಿಟ್ಟಿದ್ದಾರೆ. ನಾನು ರಾಮಾಯಣವನ್ನು ನಂಬಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಈ ಕಡೆಗೆ ರಾಹುಲ್ ಗಾಂಧಿ ಅವರು ಸಹ ದೇಶದಲ್ಲಿ ನಿರುದ್ಯೋಗ, ಹಸಿವಿನ ಸಾವೆಲ್ಲ ಹೆಚ್ಚುತ್ತಾ ಇದೆ, ಆದರೆ ಮೋದಿ ಮಾತ್ರ ಜೈ ಶ್ರೀರಾಮ್ ಅಂತ ಕೂಗಿ ಅಂತಿದ್ದಾರೆ. ನೀವು ಜೈ ಶ್ರೀರಾಮ್ ಅಂತ ಹೇಳುತ್ತಾ ಹಸಿವಿನಿಂದ ಸಾಯಬೇಕು ಅಂತ ಪ್ರಧಾನಿ ಬಯಸ್ತಾ ಇದ್ದಾರೆ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಇನ್ನು ಟಿಎಂಸಿಯ ರಾಮೇಂದ್ರ ಸಿನ್ಹಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಅಪವಿತ್ರ ಪ್ರದೇಶ, ಅದು ಹಿಂದೂಗಳು ಯಾರು ಅಲ್ಲಿ ಹೋಗಿ ಪೂಜಿಸಬಾರದು ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ಟಿಎಂಸಿ ಲೀಡ್ರು ಅವನಿಗಿರೋ ನಾಲಿಗೆಗೆ ಅವನಿಗೆ ಅದನ್ನು ಮುಂದಕ್ಕೆ ಚಾಚಿ ಹೇಸಿಗೆ, ಅಧಿಕಾರವೆಂಬ ಆಸೆಗೆ ಹೇಸಿಗೆಯನ್ನ ತಿಂದುಕೊಂಡು ಬದುಕಿ ಬಾಳುವ ಪರಾವಲಂಬಿ ಕ್ರಿಮಿ. ಅದು ಆ ಕ್ರಿಮಿ ಬಗ್ಗೆ ಯಾರಾದರೂ ಗಮನ ಕೊಡ್ತೀವಾ? ಕೊಚ್ಚೆ ಚರಂಡಿನಲ್ಲಿ ಜಂತುಳುಗಳ ಥರ ಕೆಲವು ಓಡಾಡ್ತಿರತ್ವೆ ಅವೆವೋ ಕ್ರಿಮಿಗಳು. ಅದನ್ನು ಯಾರಾದರೂ ನಡುವುದು ಹೋಗ್ತಾ ಇದೆ ಅಂತ ನೋಡ್ತಾರಾ? ಹೋಗಿದ್ದಾರೆ. ಒಂದು ಒಳ್ಳೆ ಮೀನು ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಿದೆ ನೋಡು ಮೀನು ಅಂತ ನೋಡ್ತಾರೆ. ಈ ಜಂತುಗಳು ನೋಡ್ತಾರಾ? ಇದು ಜಂತುಗಳು. ಕೆಲವೊಂದು ಟೈಮಲ್ಲಿ ಏನು ಜೈ ಶ್ರೀರಾಮ್ ಅಂತ ಕೂಗಿ ಹಸಿವಿನಿಂದ ಸಾಯಬೇಕು. ಹಸಿವು ಭಾರತವನ್ನು ಎಷ್ಟು ವರ್ಷದಿಂದ ಕಾಡ್ತಾ ಇದೆ? 10 ವರ್ಷದಿಂದಂತೂ ಅಲ್ವಲ್ಲ. ಹೌದು, ಎಸ್. ಆ ಮೊದಲು ಅವಾಗಿದ್ದಾಗ ಏನು ನೀವು ಅಧಿಕಾರದಲ್ಲಿದ್ದಾಗ ಹಸಿವು ಇರಲಿಲ್ವಾ ಜನರದ್ದು? ಹೇಳ್ರಪ್ಪ, ಹೇಳ್ರು. ಅವಾಗ ಏನಂತ ಹೇಳಿ ಸಾಯ್ತಾ ಇದ್ರು? ರೋಟಿ ಕಪ್ಪಡ ಅವ್ರ ಮಕಾನ್ ಅಂತ ಸ್ಲೋಗನ್ ಕೊಟ್ಬಿಟ್ಟು ಖಾಲಿ ಮಾಡ್ಬಿಟ್ರಲ್ಲ ಜನ ಅವತ್ತು ನಿಮ್ಮ ಪಕ್ಷದಿಂದ, ರಾಹುಲ್ ಗಾಂಧಿ ಅವ್ರ ಪಕ್ಷದಿಂದ. ಎಲ್ಲಿ ಯಾಕದು ಆಗಿಲ್ಲ ಹಂಗಾರೆ? ರೋಟಿ ಕಪಡ ಮಕಾನ್, ಗರೀಬಿ ಹಟಾವೋ ಮಾಡಿದ್ರು. ಗರೀಬಿ ಹಟಾವೋ ಸ್ಟೇಟ್ಮೆಂಟ್ ಯಾಕೆ ಹಟಾವೋ ಆಗಿಲ್ಲ? ಹಟಾವೋ ಆಗ್ಬಿಟ್ಟಿದ್ರು, ಇವತ್ತು ಯಾಕೆ ಹಸಿವಿನಲ್ಲಿ ಇರಬೇಕಾಗಿತ್ತು ಜನ? ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಿರಬೇಕಾಗಿತ್ತು? ಸಿ ದ ವೇ ಹಿ ಟಾಕ್ಸ್ ಅಂದ್ರೆ ಏನಾಗೋಗಿದೆ ಅಂದರೆ ಎವ್ರಿಥಿಂಗ್ 10 ವರ್ಷದಲ್ಲೇ ಆಗಿರೋದು ಅನ್ನೋ ಥರ. ಪಾಸ್ಟ್ಗೆ ಯಾರು ರೆಸ್ಪಾನ್ಸಿಬಲ್ ಅಂದರೆ ಒಬ್ಬರು ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಏಕೆ ಅದು ಬೇಡವಾ? ಅಲ್ಲ, ದೇವರಂತಂದು ಇದಕ್ಕೆ ನಿಲ್ಲಿಸ್ತಾರೆ. ಸರಿ, ರಾಮನ ನಂಬಬೇಡಿ, ಜೈ ಮಾತಾಕಿ ಅಂತ ನಾನು ನಂಬಲ್ಲ. ರಾಮಾಯಣ ನಂಬಬೇಡ. ನಿನ್ನನ್ನು ಯಾವನಯ್ಯ ನಂಬು ಅಂತ ಹೇಳಿರೋದು? ನಿನ್ಗೆ ಯಾವನಾರು ಕರೆದಿದ್ನ ಬಾ ಅಂತ ನಂಬುಕೋ ಅಂತ, ಜೈ ಶ್ರೀರಾಮ್ ಅಂತ ನಾನು ನಂಬಲ್ಲ ಅಂತ ನಂಬಬೇಡ. ನೀನು ಹೆಂಗೆ ನಂಬಲ್ಲ ಅನ್ನೋಕ್ಕೆ ಹಕ್ಕಿದೆಯೋ ಹಂಗೆ ನಂಬಕ್ಕೆ ನಮಗೂ ಹಕ್ಕಿದೆ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಅಲ್ಲ ಸರ್, ಇವರೆಲ್ಲ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ. ಅದೇ ಸಂವಿಧಾನ ಇನ್ನೊಬ್ಬರ ನಂಬಿಕೆಗೆ ಧಕ್ಕೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಭಾವನೆ. ಇದೆಲ್ಲ ಎಲ್ಲಿಯವರೆಗೆ ಈ ರೀತಿಯ ಮಾತುಗಳಿಂದ ಇನ್ನೊಬ್ಬರನ್ನು ದೂಷಿಸುವ ಮೂಲಕ ಅಧಿಕಾರವನ್ನು ಹಿಡ್ಕೊಂಡೇ ಇರಬಹುದು ಅನ್ನೋ ದಿಮಾಕಲ್ ಮೆರೀತಿರ್ತಾರೆ, ಅಲ್ಲಿಯವರೆಗೆ ಇವೆಲ್ಲ ನಡೆಯುತ್ತೆ. ಒಮ್ಮೆ ಅದಕ್ಕೆ ಹೊಡೆತ ಬಿದ್ದರೆ ಬಾಲ ಕತ್ತರಿಸ್ಕೊಂಡು ಇಲಿಗಳ ಥರ ಬಿಲ್ಗಳಿಗೆ ಹೋಗ್ತಾರೆ. ಅಷ್ಟೇ, ಜನ ನೋಡ್ತಾರೆ ಅಷ್ಟೇ. ದಟ್ಸ್ ಆಲ್. ಎಸ್, ಅಷ್ಟೇ.